ಸಂತನಾಗಿ ಹೊರಬರ್ತಾರ ಚಾಲೆಂಜಿಂಗ್ ಸ್ಟಾರ್. ಜೈಲಿನಲ್ಲಿ ಕಂಪ್ಲೀಟ್ ಚೇಂಜ್ ಆದ ಸೂಪರ್ ಸ್ಟಾರ್. ಗಂಡನ ಬದಲಾವಣೆಗೆ ಪಣ ತೊಟ್ಟಿರೋ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಹೇಳಿದವರನ್ನೇ ಮಾತ್ರ ಮೇಟ್ ಮಾಡಬೇಕು ದರ್ಶನ್. ಸದ್ಯ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಿನಗಳು ಕಳೆದು ತಿಂಗಳೇ ಆಗ್ತಾ ಇದೆ. ಜೈಲು ವಾಸದ ದಿನಗಳು ಹೆಚ್ಚಾಗ್ತಾನೆ ಇವೆ. ದಿನ ಕಳೆದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಕಂಪ್ಲೀಟ್ ಆಗಿ ಬದಲಾಗ್ತಿದ್ದಾರೆ. ದರ್ಶನ್ ಜೈಲು ಸೇರೋ ಮುಂಚೆ ಅವರ ಬಗ್ಗೆ ಎಲ್ಲಿಲ್ಲದ ಮಾತುಗಳು, ಅಹಂಕಾರಿ, ದುರಹಂಕಾರದ ಮನುಷ್ಯ, ಹೀಗೆ ಸಾಕಷ್ಟು ಮಾತುಗಳನ್ನಾಡ್ತಿದ್ರು. ಈ ನಡುವೆ ದರ್ಶನ್ ಅತ್ಯಾಪ್ತರು ಅವರು ತಾಳ್ಮೆಯಿಂದ ಹೊಸ ಮನುಷ್ಯ ಆಗಿ ಹೊರಬರ್ಲಿ ಅಂತ ಹೇಳಿದ್ರು. ಸದ್ಯ ದರ್ಶನ್ ಜೈಲಿನಲ್ಲಿ ಸಂಪೂರ್ಣವಾಗಿ ಚೇಂಜ್ ಆಗ್ತಿದ್ದಾರೆ. ದರ್ಶನ್ ಯಾವ ರೀತಿ ಇದ್ರೋ ಈಗ ಆ ರೀತಿ ಇಲ್ವೇ ಇಲ್ವಂತೆ. ಕಂಪ್ಲೀಟ್ ಆಗಿ ಕೋಪ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರಂತೆ. ವಾರದಲ್ಲಿ ಒಂದು ಬಾರಿಯಾದ್ರೂ ಕುಟುಂಬಸ್ಥರು ಬಂದು ಮೀಟ್ ಆಗ್ತಿದ್ದಾರೆ. ಗಂಡನನ್ನ ಬದಲಾವಣೆ ಮಾಡಲೇಬೇಕು ಅಂತ ಪಣ ತೊಟ್ಟಿರೋ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಪುಸ್ತಕ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಮಗ ವಿನೀಶ್ ದರ್ಶನ್ ಆಗಾಗ ಭೇಟಿಯಾಗಿ ತಂದೆಗೆ ಧೈರ್ಯವನ್ನ ಹೇಳ್ತಿದ್ದಾನೆ. ಇಂತಹ ಕಠಿಣ ಸಮಯದಲ್ಲಿ ಇಡೀ ಕುಟುಂಬ ಜೊತೆಗೆ ನಿಂತಿದ್ದು ನೋಡಿ ದರ್ಶನ್ ಮನಸ್ಸೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಜೈಲಲ್ಲಿ ದರ್ಶನ್ ಪುಸ್ತಕ ಓದೋದು, ಧ್ಯಾನ ಮಾಡೋದು, ಹನುಮಾನ್ ಚಾಲೀಸ್ ಓದೋದು, ಹೀಗೆ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಬದಲಾವಣೆಯಾಗ್ತಿದ್ದಾರೆ. ಈಗಾಗಲೇ ದರ್ಶನ್ ಆಪ್ತರು, ಹಿತೈಷಿಗಳು ದರ್ಶನ್ ವಿರುದ್ಧ ಕೇಳಿ ಬಂದಿರೋ ಆರೋಪದಿಂದ ಮುಕ್ತವಾಗಿ ಬರ್ಲಿ ಅಂತಾನೆ ಹೇಳ್ತಿದ್ದಾರೆ. ಎಲ್ಲರೂ ಹೊರಬರುವಾಗ ದರ್ಶನ್ ಚೇಂಜ್ ಆಗಿ ಬರ್ತಾರೆ ಅಂತಿದ್ದಾರೆ. ಒಂದ್ ಹೆಜ್ಜೆ ಮುಂದೆ ಹೋಗಿ ವಿನೋದ್ ರಾಜ್ಕುಮಾರ್ ದರ್ಶನ್ ಸಂತನಾಗಿಯೇ ಹೊರಬರೋದು ಅಂತ ಹೇಳಿದ್ದಾರೆ. ಸದ್ಯ ಜೈಲಲ್ಲಿ ದರ್ಶನ್ ನಡೆದುಕೊಳ್ತಿರೋ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಕಂಪ್ಲೀಟ್ ಆಗಿ ದರ್ಶನ್ ಬದಲಾಗಿಯೇ ಬರ್ತಾರೆ ಅನ್ನೋದು ಎಲ್ಲರ ನಂಬಿಕೆಯಾಗಿದೆ. ಇನ್ನು ಇದರ ನಡುವೆ ದರ್ಶನ್ ರನ್ನ ಕಂಪ್ಲೀಟ್ ಆಗಿ ಬದಲಾವಣೆ ತರಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ಪಣ ತೊಟ್ಟಿದ್ದಾರೆ. ಅದಕ್ಕೆ ಅಂತ ದರ್ಶನ್ ರನ್ನ ಮೀಟ್ ಆಗೋ ಪ್ರತಿ ವ್ಯಕ್ತಿಗಳ ಮೇಲೂ ಪತ್ನಿ ವಿಜಯಲಕ್ಷ್ಮಿ ಕಣ್ಣಿಟ್ಟಿದ್ದಾರೆ. ದರ್ಶನ್ ರನ್ನ ಯಾರ್ಯಾರು ಮೀಟ್ ಆಗಬೇಕು, ದರ್ಶನ್ ಯಾರಿಗೆ ಓಕೆ ಅನ್ಬೇಕು, ದರ್ಶನ್ ಓಕೆ ಅಂದ್ರೆ ಮಾತ್ರ ಮೀಟ್ ಆಗೋಕೆ ಅವಕಾಶ ನೀಡಲಾಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ದರ್ಶನ್ ರನ್ನ ಜೈಲಿಗೆ ಹೋಗಿ ಭೇಟಿಯಾಗಬೇಕು ಅಂದ್ರೆ ಅದಕ್ಕೆ ವಿಜಯಲಕ್ಷ್ಮಿ ಅನುಮತಿ ನೀಡಿದರೆ ಮಾತ್ರ ಅನ್ನೋ ವಿಚಾರ ಚರ್ಚೆಯಾಗ್ತಿದೆ. ಯಾಕೆಂದ್ರೆ ಈಗಾಗಲೇ ದರ್ಶನ್ ಹೆಸರಲ್ಲಿ ಹಲವರು ಒಂದಿಷ್ಟು ತಪ್ಪು ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ್ಗೆ ಆಗದೆ ಇರೋರು ಭೇಟಿಯಾಗಿ ದರ್ಶನ್ ರ ದಾರಿ ತಪ್ಪಿಸೋ ಯತ್ನ ಕೂಡ ಮಾಡಬಹುದು. ಎಷ್ಟು ದಿನದಲ್ಲಿ ದರ್ಶನ್ ಹಲವರನ್ನ ನಂಬಿದ್ದು ಬಹುತೇಕ ನಂಬಿಕಸ್ಥರೆಲ್ಲರಿಂದಾನೂ ದರ್ಶನ್ಗೆ ಆಗಿದ್ದು ಬರೀ ಕೆಟ್ಟದ್ದು ಅನ್ನೋದು ದರ್ಶನ್ ರ ಅತ್ಯಾಪ್ತ ವಲಯದ ಮಾತು. ದರ್ಶನ್ ರನ್ನ ಯಾರೇ ಭೇಟಿ ಮಾಡಬೇಕು ಅಂದ್ರೂ ಬೇಕು ಮತ್ತೊಬ್ಬರ ಪರ್ಮಿಷನ್. ಖಡಕ್ ಆಫೀಸರ್ ಓಕೆ ಅಂದ್ರೆ ದರ್ಶನ್ ಭೇಟಿ ಕನ್ಫರ್ಮ್. ಹೌದು, ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಗಂಡನ ಭೇಟಿ ಮಾಡೋರ ಮೇಲೆ ಕಣ್ಣಿಟ್ಟಿದ್ದಾಯ್ತು. ಅದಕ್ಕೆ ಪೂರಕ ಎನ್ನುವಂತೆ ಜೈಲು ಹಿರಿಯ ಅಧಿಕಾರಿಗಳು ದರ್ಶನ್ ಬ್ಯಾರೆಕ್ ಬಳಿ ಎಸಿಪಿ ಕೆಡರ್ನ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಿದ್ದಾರೆ. ಯಾರೇ ದರ್ಶನ್ ರನ್ನ ಭೇಟಿಯಾಗಬೇಕು ಅಂದ್ರೆ ಮೊದಲು ಲೆಟರ್ ಬರೆದು ಜಿಲ್ಲಾಧಿಕಾರಿಗೆ ಕಳಿಸಬೇಕು. ಅದನ್ನ ದರ್ಶನ್ಗೆ ವಿಶೇಷ ಭದ್ರತಾ ಅಧಿಕಾರಿ ಅಂತ ನೇಮಕ ಮಾಡಿರೋ ಎಸಿಪಿ ಕೆಡರ್ ಅಧಿಕಾರಿಗೆ ನೀಡ್ತಾರೆ. ಅದನ್ನ ನೋಡಿ ಅವರು ಓಕೆ ಅಂದ್ರೆ ಮಾತ್ರ ದರ್ಶನ್ಗೆ ಭೇಟಿ ಮಾಡೋಕೆ ಅವಕಾಶವನ್ನ ಕೊಡಲಾಗುತ್ತೆ. ಕೆಸಿಪಿ ಕೆಡರ್ನ ಅಧಿಕಾರಿ ಸೇರಿ 4 ಸಿಬ್ಬಂದಿಯ ದರ್ಶನ್ ಇರೋ ಕೊಠಡಿಗೆ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ದರ್ಶನ್ ಒಬ್ಬ ಸ್ಟಾರ್ ನಟ, ಹೀಗಾಗಿ ಅವರ ಭದ್ರತೆಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಜೈಲಾಧಿಕಾರಿಗಳು ನಿಗಾ ವಹಿಸಿದ್ದಾರೆ.